ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕರೆಂಟ್ ಅಫೇರ್ಸು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆಲ್ಲ ಈ ಕರೆಂಟ್ ಅಫೇರ್ಸ್ ಇಂದ ಕೆಲವೊಂದು ಕ್ವಶನ್ಸ್ ಬಂದೇ ಬರುತ್ತೆ. ಅಂಡ್ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಕರೆಂಟ್ ಅಫೇರ್ಸ್ ಈ ವರ್ಷದಲ್ಲಿ, ಸೊ ಅದಕ್ಕೆ ಸಂಬಂಧಿತ ಕೆಲವೊಂದು ಪ್ರಶ್ನೆಗಳು, ಅದಕ್ಕೆ ಉತ್ತರಗಳ ಜೊತೆಗೆ ಚಿಕ್ಕದಾಗಿ ಮಾಹಿತಿನ ಹೇಳ್ತೀನಿ. ಸೊ ಕೊನೆ ತನಕ ವಿಡಿಯೋ ಫಾಲೋ ಮಾಡಿ. ಮೊದಲನೇ ಪ್ರಶ್ನೆ, ಡೂಮ್ಸ್ಡೇ ಕ್ಲಾಕ್ ಅನ್ನು ಯಾವ ಸಂಸ್ಥೆ ಸ್ಥಾಪಿಸಿದೆ? ಕರೆಕ್ಟ್ ಆನ್ಸರ್, ಬುಲೆಟಿನ್ ಆಫ್ ದ ಅಟಾಮಿಕ್ ಸೈಂಟಿಸ್ಟ್. ಸೊ ಈ ಡೂಮ್ಸ್ಡೇ ಕ್ಲಾಕ್ 1947ರಲ್ಲಿ ಆರಂಭ ಮಾಡ್ತಾರೆ. ಇದನ್ನ ಬುಲೆಟಿನ್ ಆಫ್ ದ ಅಟಾಮಿಕ್ ಸೈಂಟಿಸ್ಟ್ ಎಂಬ ಸಂಸ್ಥೆ ರಚನೆ ಮಾಡುತ್ತೆ. ಈ ಗಡಿಯಾರ ಈ ಕ್ಲಾಕ್ ಇದೆಯಲ್ಲ, ಇದು ನಮಗೆ ರಿಯಲ್ ಟೈಮ್ ನ ತೋರಿಸೋದಿಲ್ಲ. ಸೊ ಇದ್ರ ಬದಲಾಗಿ ಏನ್ ತೋರಿಸುತ್ತೆ ಅಂದ್ರೆ ಮಾನವ ಕುಲ ವಿನಾಶಕ್ಕೆ ಎಷ್ಟು ಹತ್ರದಲ್ಲಿದೆ ಎಂಬುದನ್ನ ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ತೋರಿಸುತ್ತೆ. ಈಗ ಜಗತ್ತಿನಲ್ಲಿ ಯುದ್ಧ ಮತ್ತೆ ಪ್ರವಾಹಗಳೆಲ್ಲ ಆಗ್ತಾ ಇದೆ. ಸೊ ಇಂಥ ಅಪಾಯಗಳು ಹೆಚ್ಚಾದಾಗ ಈ ಗಡಿಯಾರದ ಸೂಜಿ ನಮಗೆ ಮಧ್ಯರಾತ್ರಿಯ ಕಡೆಗೆ ಸರಿಸಲಾಗುತ್ತೆ ಅಂತ ಹೇಳ್ತಾರೆ. ಈ BA ಸಂಸ್ಥೆ ಏನಿದೆ, ಇದು 1945ರಲ್ಲಿ ಶಿಕಾಗೋ ಯೂನಿವರ್ಸಿಟಿಯ ಸೈಂಟಿಸ್ಟ್ಗಳು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಮಾಡೆಲ್ ಯುವ ಗ್ರಾಮ ಸಭೆಯನ್ನು ಯಾವ ಸಚಿವಾಲಯಗಳು ಸಂಯುಕ್ತವಾಗಿ ಆಯೋಜಿಸುತ್ತವೆ? ಉತ್ತರ, ಪಂಚಾಯತ್ ರಾಜ್ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಜನಜಾತಿ ವ್ಯವಹಾರಗಳ ಸಚಿವಾಲಯ. ಸೊ ಈ ಗ್ರಾಮ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಮಾದರಿ ಕಾರ್ಯಕ್ರಮವಾಗಿ ರೂಪಿಸೋದು ಈ ಒಂದು ಗ್ರಾಮ ಸಭೆಯ ಉದ್ದೇಶ. ಜೊತೆಗೆ ಈಗ ಯುವಕರಲ್ಲಿ ಜನಭಾಗಿತ್ವ ಅಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್, ಅಂದ್ರೆ ಸರ್ಕಾರದ ಯೋಜನೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ಪರಿಹಾರವನ್ನ ಜನರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸುವುದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವಶನ್, ಯುನಿಸೆಫ್ ಸಹಕಾರದಲ್ಲಿ ಪಂಚಮ್ ಡಿಜಿಟಲ್ ಸಾಧನವನ್ನು ಯಾವ ಸಚಿವಾಲಯವು ರೂಪಿಸಿದೆ? ಕರೆಕ್ಟ್ ಆನ್ಸರ್, ಪಂಚಾಯತ್ ರಾಜ್ ಸಚಿವಾಲಯ. ಈ ಪಂಚಮ್ ಎಂಬುದು ಪಂಚಾಯತ್ ರಾಜ್ ಸಚಿವಾಲಯವು ಯುನಿಸೆಫ್ ಸಹಯೋಗದಿಂದ ಒಂದು ಅಭಿವೃದ್ಧಿಪಡಿಸಿರುವ ಒಂದು AI ಆಧಾರಿತ ಚಾಟ್ ಬಾಟ್. ಇದು ಏನ್ ಮಾಡುತ್ತೆ ಅಂತ ಅಂದ್ರೆ ಪಂಚಾಯತ್ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ, ಜೊತೆಗೆ ಈ ಕೆಲಸವನ್ನ ಈಸಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ಹೋಯಾ ಮ್ಯಾಗಿನಿಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದು ಏನು? ಉತ್ತರ, ಸಸ್ಯ ಪ್ರಭೇದ. ಇದು ಏನು ಅಂತಂದ್ರೆ ಹೋಯಾ ಮ್ಯಾಗಿನಿಸ್ ಹೊಸ ಸಸ್ಯ ನಾಗಾಲ್ಯಾಂಡ್ನ ಕಾಡಿನಲ್ಲಿ ಕಂಡುಬಂದಿದೆ. ಇದು ಹೋಯಾ ಜಾತಿಗೆ ಸೇರಿದ ಒಂದು ಸಸ್ಯ. ಇದರಲ್ಲಿ ಹೂಗಳು ಜೊತೆಗೆ ವಿಶೇಷವಾದ ಎಲೆಗಳನ್ನ ಇದು ಹೊಂದಿದೆ ಅಂತ ಸುದ್ದಿ ಆಯಿತು. ಜೊತೆಗೆ ಇದು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಫೇಕ್ ಜಿಲ್ಲೆಯ ಕಹುನೋ ಸಮುದಾಯ ಸಂರಕ್ಷಿತ ಕಾಡಿನಲ್ಲಿ ಪತ್ತೆಯಾಗಿದೆ. ನೆಕ್ಸ್ಟ್, 2022ರ ಅರ್ಥಶಾಸ್ತ್ರ ಪ್ರಶಸ್ತಿಯನ್ನು ನಡೆಸುವ ಭಾರತೀಯ ನಗರ ಯಾವುದು? ಉತ್ತರ, ಮುಂಬೈ. ಈ ಪ್ರಶಸ್ತಿ ಸಮಾರಂಭ ಮುಂಬೈನಲ್ಲಿ ನವೆಂಬರ್ ತಿಂಗಳಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಪ್ರಶಸ್ತಿ ಮೊದಲನೇ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು. ಇದನ್ನ ಬ್ರಿಟನ್ನ ಪ್ರಿನ್ಸ್ ವಿಲಿಯಂ ಅವರು 2026ರಲ್ಲಿ ಪರಿಸರ ಸಂರಕ್ಷಣೆಗಾಗಿ ಅಂತ ಆರಂಭ ಮಾಡಿದ್ದು. ಈ ಪ್ರಶಸ್ತಿಯಲ್ಲಿ 15 ಹೊಸ ಪರಿಸರ ಪರಿಹಾರಗಳಿಗೆ ಗೌರವ ನೀಡಲಾಗುತ್ತೆ. ಈ ಅರ್ಥಶಾಸ್ತ್ರ ಪ್ರಶಸ್ತಿಯ 5 ವಿಭಾಗಗಳು ಯಾವ್ಯಾವು ಅಂತ ಅಂದ್ರೆ ಪ್ರಕೃತಿಯನ್ನು ರಕ್ಷಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು, 2ನೇದು ಗಾಳಿಯನ್ನು ಶುದ್ಧಗೊಳಿಸುವುದು, 3ನೇದು ಸಾಗರಗಳನ್ನು ಪುನರುಜ್ಜೀವನಗೊಳಿಸುವುದು, 4ನೇದು ತ್ಯಾಜ್ಯ ರಹಿತ ಜಗತ್ತನ್ನು ನಿರ್ಮಿಸುವುದು, 5ನೇದು ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ GK ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.